ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. TV5 ಕನ್ನಡದ ವರದಿ ಬಳಿಕ ಎಚ್ಚೆತ್ತಿದ್ದಾರೆ ಜಿಬಿಎ ಅಧಿಕಾರಿಗಳು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಿಂದ ವಿಶೇಷ ಚೇತನರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. 350 ಮಂದಿ ವಿಶೇಷ ಚೇತನ ನೌಕರರಿಗೆ ಗಣತಿಯಿಂದ ವಿನಾಯಿತಿ ಕೊಡಲಾಗಿದೆ. ಜಿಬಿಎ ಆಯುಕ್ತರ ಅಧಿಕೃತ ಸೂಚನೆ ಇದು. ವಿಶೇಷ ಚೇತನರನ್ನ ಸಮೀಕ್ಷೆಗೆ ಬಳಸದಂತೆ ಪತ್ರ ಬರೆದಿದ್ರು ಸಿಎಸ್ ಅವರು. ಜಿಬಿಎ ಆಯುಕ್ತರಿಗೆ ಇಮೇಲ್ ಮಾಡಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಆದರೆ ಕೆಲವರಿಗೆ ಮಾತ್ರ ವಿನಾಯಿತಿ ಕೊಟ್ಟಿತ್ತು ಜಿಬಿಎ. ಈಗ ಜಿಬಿಎ ಅಧಿಕಾರಿಗಳ ನಡೆ ವಿರುದ್ಧ TV5 ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಇದೀಗ ಎಲ್ಲರಿಗೂ ಕೂಡ ವಿನಾಯಿತಿ ನೀಡಿ ಜಿಬಿಎ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ವಿನಾಯಿತಿ ಬೆನ್ನಲ್ಲೇ TV5ಗೆ ಅಭಿನಂದನೆ ಹೇಳಿದ್ದಾರೆ ಬೀರಪ್ಪ ಅಂಡಗಿ. ಈ ಬೀರಪ್ಪ ಅಂಡಗಿ ವಿಶೇಷ ಚೇತನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಕ್ಷಣನೇ ಏನು 3ನೇ ತಾರೀಕು ಭೇಟಿ 29ಕ್ಕೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನಮ್ಮ ವಿಕಲಚೇತನಕ್ಕೆ, ನಾನೊಬ್ಬ ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಮ್ಮ ವಿಕಲಚೇತನ ನ್ಯಾಯ ತೋರಿಸ್ಕೊಡ್ಬೇಕನ್ನೋ ಉದ್ದೇಶದಿಂದ ನಾವು ಯಾರ ಮನೆ ಆಸ್ತಿ ಕೇಳಕ್ಕಂತೂ ಹೋಗಿಲ್ಲ. ನಮ್ಮ ಹಕ್ಕು 2016ರ ವಿಕಲಚೇತನ ಕಾಯ್ದೆ ಅನ್ವಯ ನಾವು ನಮ್ಮ ಹಕ್ಕನ್ನು ಕೇಳಕ್ಕೆ ಹೋಗಿದ್ವಿ. ಆದರೆ ಅವರ ಒಂದು ಉತ್ತರ ನಮಗೆ ಸಮಾಜದ ತೃಪ್ತಿ ತರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಈ ಎಲ್ಲ ಇಲಾಖೆಗೆ ಬಾಸ್ ಇರೋರು ಮುಖ್ಯಮಂತ್ರಿನ ಭೇಟಿ ಮಾಡ್ಬೇಕಂದ್ರೆ ಅವ್ರು ನಮ್ಗೆ ಅವಕಾಶ ಸಿಗಲಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನು ಭೇಟಿ ಮಾಡಿದ್ವಿ. ಆ ಕ್ಷಣನೇ ಏನು 3ನೇ ತಾರೀಕು ಭೇಟಿ 29ಕ್ಕೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. 3ನೇ ತಾರೀಕೆ ಸ್ವತಃ ಇಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ ನೋಡಿ. ಜಿಬಿಎ ಮಾಡಿ ಇದಕ್ಕೆ ಮೇಲ್ ಮಾಡಿ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಚೀಫ್ ಸೆಕ್ರೆಟರಿ ಇಷ್ಟು ಕಳಿಸಿದ್ರು ಕೂಡ BBMP ಅವರು ವಿನಾಯಿತಿಯನ್ನು ಕೊಡ್ತಾ ಇಲ್ಲ. ಈ ಉದ್ದೇಶ ಹೀಗಾಗಿ ಅನೇಕ ನಮ್ಮ ವಿಕಲಚೇತನರಿಗೆ ಏನಾಗ್ತಾ ಇದೆ, ಮೆಸೇಜ್ಗಳು ಬರ್ತಾ ಇದೆ, ನಿಮ್ಮ FIR ಮಾಡ್ತೀನಿ, ನಿಮಗೆ ಅರೆಸ್ಟ್ ಮಾಡ್ತೀನಿ, ನಿಮಗೆ ಬಂಧಿಸ್ತೀವಿ ಅಥವಾ ನಿಮ್ಮನ್ನ ಅಮಾನತು ಮಾಡ್ತೀವಿ ಅಂತ ಹೇಳಿದ್ರು. ಆದರೂ ಕೂಡ ನಾವು ಜಗ್ಗಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ, ಅವರು ಕೂಡ ಅವಕಾಶ ಸಿಗಲಿಲ್ಲ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಿಡಿದು